ಹಾಯ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ, ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಇದೆಯಾ ಅಥವಾ ಇಲ್ವಾ? ಪಕ್ಕಾ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ, ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ತುಂಬ ಜನ ತಿಳ್ಕೊಂಡ ಹಾಗೆ ಇಲ್ಲಿ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಯಾಕೆ ಕೊಟ್ಟಿದ್ದಾರೆ, ಇಲ್ಲಿ ಫಸ್ಟ್ ಆಫ್ ಆಲ್ ಇದು ತುಂಬ ಜನರಿಗೆ ಕನ್ಫ್ಯೂಸ್ ಆಗಿ ಹೋಗಿಬಿಟ್ಟಿದೆ. ಯಾಕೆ ನಮ್ಗೆ ಕೊಟ್ಟಿದ್ದಾರೆ ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಇದು SM ಕೃಷ್ಣ ಅವರು ಏನು ವಿಧಿವಶರಾಗಿರೋದ್ರಿಂದ ಈ ಒಂದು ರಜೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ರಜೆ ಯಾರಿಗೆಲ್ಲ ಇರುತ್ತೆ, ಯಾರಿಗೆಲ್ಲ ಇರೋದಿಲ್ಲ, ಇದನ್ನು ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಜನ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ರಜೆ ಇಲ್ವಾ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪಕ್ಕಾ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಹೌದಾ, ಇದು ಫಸ್ಟ್ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತೇ ಇಲ್ಲ. ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಶಾಲಾ ಕಾಲೇಜ್ ಅಂತಲ್ಲ, ಸರ್ಕಾರಿ ರಜೆ ಸ್ನೇಹಿತರೆ. ನಾಳೆ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ರಜೆಯನ್ನು ಘೋಷಿಸುವಂಥದ್ದು. ಹಾಗಾಗಿ ಯಾವುದೇ ಒಂದು ಶಾಲೆ ಆಗಿರ್ಬೋದು, ಸರ್ಕಾರಿ ಯಾವುದೇ ಒಂದು ಸರ್ಕಾರದ ಒಂದು ಕೆಲಸಗಳು ನಡೆಯುತ್ತೆ ಅದು ನಾಳೆ ಬಂದ್, ಯಾವುದೂ ವರ್ಕ್ ಆಗೋದಿಲ್ಲ. ನಾಳೆ ಏನಿಲ್ಲ ಅಂತಂದ್ರೂ ಸರ್ಕಾರದ ಯಾವುದೇ ಒಂದು ಕೆಲಸಗಳು, ಕಾರ್ಯಗಳು ಏನೇ ಇರ್ಬೋದು ಅದು ನಡೆಯಲ್ಲ. ನಾಳೆ ಸರ್ಕಾರ ಏನೂ ಕೂಡ ಕೆಲಸ ಮಾಡೋದಿಲ್ಲ. ಖಂಡಿತವಾಗ್ಲೂ ಸರ್ಕಾರದ ಯೋಜನೆ ಇರ್ಬೋದು ಮತ್ತು ಏನೇ ಸರ್ಕಾರದ ಬಗ್ಗೆ ಏನೇ ಇರ್ಬೋದು ಅದು ನಾಳೆ ವರ್ಕ್ ಆಗೋದಿಲ್ಲ. ಅದು ಫಸ್ಟಿಗೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಾಳೆ ಸರ್ಕಾರಿ ರಜೆ ಇರುವಂಥದ್ದು. ಸರ್ಕಾರಿ ರಜೆ ಮೇಯ್ನಾಗಿ ಹೇಳ್ಬೇಕಂತಂದರೆ ನಾಳೆ ಸರ್ಕಾರಿ ರಜೆ ಕೊಟ್ಟಿರುವಂಥದ್ದು. ಸರ್ಕಾರ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಒಂದು ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ನೀವು ಕೇಳ್ಬೋದು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಇದು SM ಕೃಷ್ಣ ಅವರು ಇದು ವಿಧಿವಶರಾಗಿರುವಂಥದ್ದು. ಖಂಡಿತವಾಗ್ಲೂ ಬೇಸರದ ಸಂಗತಿ. ಆದರೆ ಇಲ್ಲಿ ರಜೆಯನ್ನು ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ತುಂಬ ಜನರಿಗೆ ಎಕ್ಸಾಮ್ ಇತ್ತು, ತುಂಬ ಜನರಿಗೆ ಕಾಲೇಜ್ ತುಂಬ ಜನರಿಗೆ ಕೇಳ್ತಾಯಿದ್ರು. ಮತ್ತು ಇಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇಲ್ಲಿ ತುಂಬ ಜನ ಕ್ವಶನ್ ಮೇಲೆ ಕೇಳ್ತಾ ಇದ್ದಾರೆ. ಡಿಗ್ರಿ ಸ್ಟೂಡೆಂಟ್ಗಳಿಗೆ ಖಂಡಿತವಾಗ್ಲೂ ಕಾಲೇಜ್ ಇಲ್ಲ. ಇಲ್ಲಿ ಪಕ್ಕಾ ಮಾಹಿತಿ ಕೊಟ್ಟಿರುವಂಥದ್ದು. ಕೆಲವರಿಗೆ ಎಕ್ಸಾಮ್ ಇತ್ತು, ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಇಲ್ಲಿ ಕಾಲೇಜ್ ಕೂಡ ಇಲ್ಲ, ಡಿಗ್ರಿ ಕೂಡ ಇಲ್ಲ, ನಿಮಗೆ PUC ಕೂಡ ಇರೋದಿಲ್ಲ ಸ್ನೇಹಿತರೆ. ಪ್ರೈಮರಿ ಯಾವುದೂ ಇರೋದಿಲ್ಲ, ಹೈಸ್ಕೂಲ್ ಕೂಡ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ನೀವೇನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ಇಲ್ಲಿ ಖಂಡಿತವಾಗ್ಲೂ ಆಲ್ಮೋಸ್ಟ್ ರಜೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ನಾಳೆ ಖಂಡಿತವಾಗ್ಲೂ ಯಾರೂ ಕೂಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಸರ್ಕಾರಿ ರಜೆ ಕೊಟ್ಟಿರುವಂಥದ್ದು, ಎಲ್ರಿಗೂ ರಜೆ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್.